ಬೆಂಗಳೂರಿನಲ್ಲೊಂದು ಉಜ್ಬೇಕಿಸ್ತಾನ ಮಹಿಳೆಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಸಂಭವಿಸಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 24 ಗಂಟೆಯಲ್ಲೇ ಈ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು. ಅಸ್ಸಾಂ ಮೂಲದ 2 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ರಾಬರ್ಟ್, ಅಮೃತ್ ಸೋನು ಬಂಧಿತ ಆರೋಪಿಗಳು. ಉಜ್ಬೇಕಿಸ್ತಾನದ ಮಹಿಳೆಯನ್ನು ಬಂದು ಹೋಟೆಲ್ನಲ್ಲಿ ತಂಗಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಕೊಲೆ ಮಾಡಲಾಗಿತ್ತು. ಮಹಿಳೆ ಬಳಿಯಿದ್ದ ವಿದೇಶಿ ಹಣ ಮತ್ತು ಮೊಬೈಲ್ಗಾಗಿ ಈ ಕೊಲೆಯಾಗಿದೆ. ಕೊಲೆ ಮಾಡಿ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ರು ಈ ಆರೋಪಿಗಳು. ಹೋಟೆಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಆರೋಪಿಗಳು. ಇವರ ಪತ್ತೆಗೆ ವಿಶೇಷ ಟೀಮ್ ರಚನೆ ಮಾಡಿದ್ರು ಪೊಲೀಸರು. ಮಹಿಳೆಯನ್ನ ಉಸಿರುಗಟ್ಟಿಸಿ ಈ ಆರೋಪಿಗಳು ಹತ್ಯೆ ಮಾಡಿದ್ದಾರೆ. ರೂಮ್ ಕ್ಲೀನ್ ಮಾಡೋದಕ್ಕೆ ರೂಮ್ ಒಳಗೆ ಹೋಗಿದ್ದಾರೆ ಆರೋಪಿಗಳು. ಆಗ ಮಹಿಳೆ ಬಳಿ ದೊಡ್ಡ ಬ್ಯಾಗ್ ಇರೋದನ್ನ ನೋಡಿ ಜಾಸ್ತಿ ಹಣ ಇರಬಹುದು ಅಂತ ಕೊಲೆ ಮಾಡಿದ್ದಾರೆ. ಮಹಿಳೆಯ ಪರ್ಮಿಷನ್ ಇಲ್ಲದೆ ಆಕೆಯ ರೂಮ್ಗೆ ಹೋಗಿದ್ದಕ್ಕೆ ಮಹಿಳೆ ಕೋಪಗೊಂಡಿದ್ರು. ಝರೀನಾ, ವಿದೇಶಿ ಮಹಿಳೆ ಝರೀನಾ ಸಿಟ್ಟಾಗಿದ್ದಕ್ಕೆ ಆಕೆಯ ಮುಖಕ್ಕೆ ಹೊಡೆದಿದ್ದಾರೆ ಆರೋಪಿಗಳು. ನಂತರ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ತಕ್ಷಣವೇ ರೂಮ್ ಲಾಕ್ ಮಾಡಿ ಹೋಟೆಲ್ನಿಂದ ಎಸ್ಕೇಪ್ ಆಗಿದ್ದಾರೆ. ಮಹಿಳೆ ಬಳಿ ದೊಡ್ಡ ಬ್ಯಾಗ್ ಇರೋದನ್ನ ನೋಡಿ ಹಣ ಇದೆ ಅಂತ ಕೊಲೆ ಮಾಡಿದ್ದಾರೆ. ಸಿಸಿಟಿವಿ ಪರಿಶೀಲಿಸಿದಾಗ ಆರೋಪಿಗಳ ಕೃತ್ಯ ಬೆಳಕಿಗೆ ಬಂದಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೃತ ಮಹಿಳೆ ಮತ್ತು ಆಕೆಯನ್ನ ಕೊಲೆ ಮಾಡಿದಂತಹ ಆರೋಪಿಗಳನ್ನು ಇವರೇ 2 ರಾಬರ್ಟ್ ಮತ್ತು ಅಮೃತ್ ಸೋನು ಕೊಲೆ ಮಾಡಿ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ರು. ಈಗ ಪೊಲೀಸರ ವಶಕ್ಕೆ. 24 ಗಂಟೆಯಲ್ಲೇ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಟೂರಿಸ್ಟ್ ವೀಸಾ ಮೇಲೆ ಬಂದಂತಹ ಈ ಮಹಿಳೆ ಬೆಂಗಳೂರಿನಲ್ಲಿ ತಂಗಿದ್ರು. ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲಿ ಇಡೀ ದಿನ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಅವರ ಸ್ನೇಹಿತರಿಗೆ. ಯಾವಾಗ ಪರಿಶೀಲಿಸುವಂತೆ ಹೇಳಿದ್ರು, ನೋಡಿದ್ರೆ ಆಕೆ ಕೊಲೆಯಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ವಿದೇಶಿ ಮಹಿಳೆಯ ಸಾವು ಕೊಲೆ, ಅದರಲ್ಲೂ ಹೋಟೆಲ್ ಸಿಬ್ಬಂದಿಯೇ ಮಾಡಿರದೆ ಅನ್ನೋದು ಬೆಳಕಿಗೆ ಬಂದದ್ದು ಹೇಗೆ? ಜೊತೆಗೆ ಈ ಆರೋಪಿಗಳ ಹಿನ್ನೆಲೆ ಏನು? ಖಂಡಿತವಾಗಿ ಪ್ರತಿಮಾ, ಈ ಒಂದು ಉಜ್ಬೇಕಿಸ್ತಾನ್ ಮಹಿಳೆ ಹೋಟೆಲ್ನಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಯಾರೋ ಬೇರೆಯವರು, ಅಂದ್ರೆ ಹೋಟೆಲ್ಗೆ ಬಂದಂತವ್ರು ಅಥವಾ ಮಹಿಳೆ ಜೊತೆ ಬಂದಂತವ್ರು ಯಾರೋ ಒಬ್ರು ಕೊಲೆ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗಿತ್ತು ಪ್ರಾರಂಭದ ಹಂತದಲ್ಲಿ. ಆದ್ರೆ ಆವತ್ತಿನ ದಿನ ಘಟನೆ ನಡೆದಂತ ನಂತರ ಎಚ್ಚೆತ್ತಂತಹ ಶೇಷಾದ್ರಿಪುರಂ ಪೊಲೀಸರು ಜೊತೆಗೆ ಡಿಸಿಪಿ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನ ಒಂದು ಇದಕ್ಕಾಗಿ ರಚನೆ ಮಾಡಿ ಆರೋಪಿಗಳ ಬಲೆಗಾಗಿ ಪತ್ತೆ ಮಾಡ್ತಾರೆ. ಸೊ ಕೊನೆಗೂ ಆ ಆರೋಪಿಗಳು ಆ CCTVಯ ಒಂದು ಆಧಾರದ ಮೇಲೆ ಈ 2 ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸ ಆಗತ್ತೆ. ಪ್ರಾರಂಭದಲ್ಲಿ ಬೇರೆಯವರು ಮಾಡಿರ್ತಾರೆ ಅನ್ನುವಂತ ಒಂದಷ್ಟು ಅನುಮಾನಗಳಿತ್ತು. ಆದ್ರೆ CCTV ಪರಿಶೀಲನೆ ನಂತರ ಇವರೇ ಆರೋಪಿಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವತ್ತಿನ ದಿನ ಹೋಟೆಲ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರು ಜಗದೀಶ್ ಹೋಟೆಲ್ ನಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಮಹಿಳೆಯ ಬಳಿ ಬ್ಯಾಗ್ ಇರೋದನ್ನ ನೋಡಿ ಮಹಿಳೆಯ ರೂಮ್ಗೆ ಏಕಾಏಕಿ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಆಕೆಗೆ ಸಿಟ್ಟಾಗಿರುತ್ತೆ. ಇವರಿಗೆ ಬೈದಿರ್ತಾಳೆ. ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಆಕೆಯ ಮುಖಕ್ಕೆ ಗುದ್ದಿ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಾರೆ. ಅದಾದ ಬಳಿಕ ಅಲ್ಲಿಂದ ಕೇರಳಗೆ ಎಸ್ಕೇಪ್ ಆಗಿರ್ತಾರೆ. ಸದ್ಯಕ್ಕೆ ಇವರಿಬ್ರು ಅಸ್ಸಾಂ ಮೂಲದವರು ಇಲ್ಲಿ ಜಗದೀಶ್ ಹೋಟೆಲ್ ನಲ್ಲಿ ಒಂದು ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈಗಾಗ್ಲೇ ಅವರನ್ನ ಕೇರಳಕ್ಕೆ ಹೋಗಿ ಪೊಲೀಸರು ಬಂಧಿಸಿ ಕರೆತಂದಿರುವಂತದ್ದು. ಜೊತೆಗೆ ಅವರ ಬಳಿ ಒಂದು 13,000 ನಗದು, ಜೊತೆಗೆ ಮಹಿಳೆ ಬಳಿ ತೆಗೆದುಕೊಂಡೋಗಿದ್ದಂತಹ ಉಜ್ಬೇಕಿಸ್ತಾನದ ಒಂದು 2,000 ನೋಟ್ ಮುಖಬೆಲೆ 2 ನೋಟುಗಳು, ಜೊತೆಗೆ 5,000 ಮುಖಬೆಲೆಯ ಒಂದು ನೋಟನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಅದಕ್ಕೆ ಇನ್ನೂ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಮಹಿಳೆ ಬಳಿ ಇದ್ದಂತಹ ಹಣ ಮತ್ತು ಮೊಬೈಲ್ಗಾಗಿ ಕೊಲೆ ಮಾಡಿದ್ದಾರೆ. ಆಕೆಯ ಬಳಿ ಬಹಳ ದೊಡ್ಡದಾದಂತಹ ಬ್ಯಾಗ್ ಇತ್ತು, ಅದನ್ನು ನೋಡಿದ್ದಾರೆ. ಜೊತೆಗೆ ಆಕೆಯ ಪರ್ಮಿಷನ್ ಇಲ್ಲದೆ ರೂಮ್ ಒಳಗೋಗಿ ಕ್ಲೀನ್ ಮಾಡೋದಕ್ಕೆ ಹೋದಾಗ ಆಕೆ ಕೋಪಗೊಂಡಿದ್ದಕ್ಕೆ ಆಕೆ ಮೇಲೆ ಹಲ್ಲೆ ಮಾಡಿದ್ದಾರೆ. ನಂತರ ಆಕೆಯನ್ನ ಕೊಲೆ ಮಾಡಿರುವಂಥದ್ದು. ರೂಮ್ ಬಾಗ್ಲು ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕೇರಳಕ್ಕೆ ಹೋಗಿ ತಲೆಮರೆಸ್ಕೊಂಡು. ಆದರೆ CCTVಯಲ್ಲಿ ಎಲ್ಲವೂ ಕೂಡ ಬಯಲಾಯಿತು.
ಅವರನ್ನು ಹಿಡಿಯೋದಕ್ಕಿಂತ ವಿಶೇಷ ತಂಡ ರಚನೆಯಾಗಿತ್ತು. ಈಗ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.